MCQ ಕ್ವಶನ್ಸ್. ಓಕೆ, ನಿಮಗೆ MCQ ಅಲ್ಲಿ ಯಾವ ತರ ಕ್ವಶನ್ಸ್ ನ ಕೇಳ್ತಾ ಹೋಗ್ತಾರೆ. ಸೊ ಅದನ್ನ ನಾನು ನಿಮಗೆ ಈಗ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ತುಂಬಾ ಡಿಫ್ರೆಂಟ್ MCQs ನ ನಾವು ಈ ಚಾಪ್ಟರ್ ಇಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ರಿಪೀಟೆಡ್ MCQs ಕಡಿಮೆ. ಸೊ ಹಂಗಾಗಿ ಸ್ಮಾಲ್ ಚಾಪ್ಟರ್ ಆಗಿರೋದ್ರಿಂದ ಅವರು ಬೇರೆ MCQs ನ ಕೇಳ್ತಾರೆ. ರಿಪೀಟೆಡ್ MCQ ಕೊಡಲ್ಲ. ಸೊ ಕೇರ್ಫುಲ್ ಆಗಿ ಸ್ವಲ್ಪ MCQ ಪಾರ್ಟ್ ನೀವು ಕವರ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಕಮಿಂಗ್ ಟು ದ MCQs. ಓಕೆ, ಸೊ MCQ ಕ್ವಶನ್ಸ್ ಅಂತ ಬಂದ್ರೆ ಫಸ್ಟ್ ಕ್ವಶನ್ ಯಾವ್ದ ಮೇಲೆ ಕೇಳ್ತಾರೆ ಅಂದ್ರೆ ದಟ್ ಈಸ್ ಫ್ಯಾಮಿಲಿ ಪ್ಲಾನಿಂಗ್. ಓಕೆ, ಸೊ ಫ್ಯಾಮಿಲಿ ಪ್ಲಾನಿಂಗ್ ಯಾವಾಗ ಸ್ಟಾರ್ಟ್ ಆಯ್ತು. ಸೊ ಅಗೇನ್ ಅದು ನಿಮಗೆ ಫಸ್ಟ್ ಪೇಜ್ ನಂಬರ್ 42 ಅಲ್ಲಿ ಕೊಟ್ಟಿದ್ದಾರೆ. ಸೊ ಫ್ಯಾಮಿಲಿ ಪ್ಲಾನಿಂಗ್ ಪೇಜ್ ನಂಬರ್ 41 ಅಲ್ಲೇ ಇದೆ. ಸೊ ನೋಡ್ಕೊಳ್ರಿ ಯಾವಾಗ ಅದು ಸ್ಟಾರ್ಟ್ ಆಯ್ತು ಅಂದ್ರೆ ಇನ್ ದ ಇಯರ್ 1951. ಓಕೆ, ಸೊ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ. ಸೊ ಫಸ್ಟ್ ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋ ಕಾನ್ಸೆಪ್ಟ್ ಬಂದಿದ್ದು ಯಾವಾಗ ಅಂದ್ರೆ ಇನ್ ದ ಇಯರ್ 1951. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ನೇನ್ ಕೇಳ್ತಾರೆ ಅಂದ್ರೆ ಅಗೇನ್ ಸೊ amniocentesis when it is legalized. So amniocentesis is illegal ಆಗಿದೆಯಾ ಇಂಡಿಯಾದಲ್ಲಿ ಅಂತ ಕೇಳ್ತಾರೆ. ಸೊ ಇಟ್ ಈಸ್ illegal in India. ಓಕೆ, ಸೊ ಇದೇನಾಗಿದೆ ಇಲ್ಲಿಗಲ್ ಆಗಿ ನಾವು ಇಲ್ಲಿಗಲ್ ಪ್ರೋಸೆಸ್ ಅಂತ ಕರಿತಾ ಹೋಗ್ತೀವಿ. ದೆನ್ ಇನ್ನೇನ್ ಕೇಳ್ತಾರೆ MCQs ಅಲ್ಲಿ ಅಂತಂದ್ರೆ ದ ಸಹೇಲಿ. ಓಕೆ, ಸಹೇಲಿ ಮೇಲ್ಗಡೆ ಕ್ವಶನ್ ಕೇಳ್ತಾ ಹೋಗ್ತಾರೆ. ಸಹೇಲಿ ಇಸ್ ದ ಫಸ್ಟ್ ಫೀಮೇಲ್ ಓರಲ್ ಕಾಂಟ್ರಾಸೆಪ್ಟಿವ್. ಸೊ ಇದನ್ನ ತುಂಬಾ ಸರಿ ಕೇಳಿದ್ದಾರೆ. ಸೊ ಇದನ್ನ ಡೆವಲಪ್ ಮಾಡಿದವರು ಯಾರು ಅಂದ್ರೆ ದಟ್ ಈಸ್ CDRI, ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಓಕೆ, ಸೊ ಯಾವಾಗ ಇದನ್ನ ಅಗೇನ್ ಇದು ಎಲ್ಲಿದೆ ಹೆಡ್ ಆಫೀಸ್ ಅಂತಂದ್ರೆ ಇನ್ ದ ಲಕ್ನೋ. ಓಕೆ, ಸೊ ಸಹೇಲಿ ಮೇಲ್ಗಡೆ ಕೇಳ್ತಾ ಇರ್ತಾರೆ ದ ಫಸ್ಟ್ ಫೀಮೇಲ್ ಕಾಂಟ್ರಾಸೆಪ್ಟಿವ್. ಓಕೆ, ಡೆವಲಪ್ಡ್ ಫ್ರಮ್ ದ ಇನ್ಸ್ಟಿಟ್ಯೂಟ್ ಯಾವ್ದು ಅಂದ್ರೆ CDRI, ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಲಕ್ನೋ. ಓಕೆ, ಸೊ ಇನ್ನೇನ್ ಕೇಳ್ತಾರೆ ಅಂತಂದ್ರೆ ಇಲ್ಲಿ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್, IMR ಸೇಮ್ ಅಂಡ್ MMR ಇವೆರಡು ಮೇಲ್ಗಡೆನು ಕ್ವಶನ್ ಕೇಳ್ತಾ ಇರ್ತಾರೆ. ದೆನ್ ಇನ್ನೇನ್ ಕೇಳ್ತಾರೆ ಅಂದ್ರೆ ಇಲ್ಲಿ ನಿಮ್ಗೆ ಸೆನ್ಸಸ್ ಮೇಲ್ಗಡೆ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾನೆ. ಸೊ ಒಂದು ವರ್ಷಕ್ಕೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಪಾಪ್ಯುಲೇಷನ್ ಸೈಜ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ದಟ್ ಈಸ್ 20/2000. ಓಕೆ, ಸೊ 1000 ಸೊ 1000 ಇಂಡಿವಿಜುವಲ್ಸ್ ಅಲ್ಲಿ ಪ್ರತಿ ವರ್ಷ ಏನಾಗ್ತಾ ಇದೆ. ಸೊ 20% ಏನಾಗ್ತಿದೆ, 20 ಮೆಂಬರ್ ಪೀಪಲ್ ಆರ್ ಆಡಿಂಗ್. ಓಕೆ, ಸೊ ಈ ವರ್ಷ 1000 ಇದೆ, ನೆಕ್ಸ್ಟ್ ಇಯರ್ ಅದೇ 1000 ಪೀಪಲ್ಗೆ ಏನಾಗ್ತಾ ಇದಾರೆ 20 ಪೀಪಲ್ ಏನಾಗ್ತಾ ಇದಾರೆ ಆಡ್ ಆಗ್ತಾ ಇದಾರೆ. ಸೊ ಅದನ್ನ ನಾವು ಅಗೇನ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಪಾಪ್ಯುಲೇಷನ್ ಗ್ರೋತ್ ರೇಟ್ ಅಂತ ಕರಿತೀವಿ. ಎಷ್ಟಿದೆ ಅಂದ್ರೆ 0.2%. ಓಕೆ, ಲೆಸ್ ದನ್ 0.2%. ಅದನ್ನ ನಿಮಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಇನ್ನೇನ್ ಕೇಳ್ತಾರೆ ಇದ್ರಲ್ಲಿ ಅಂದ್ರೆ ಸೊ ಇಲ್ಲಿ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಅಲ್ಲಿ ಸೊ ನಾವು ಯಾವಾಗ ಅಬ್ಸ್ಟೈನ್ ಮಾಡ್ಬೇಕು. ಸೊ ಯಾವಾಗ ಅಂತಂದ್ರೆ ದಟ್ ಈಸ್ 10 to 17th ಡೇ. ಸೊ ನಾನು ನಿಮಗೆ ಹೇಳಿದ್ದೆ ಓವ್ಯುಲೇಷನ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ 14th ಡೇ. ಸೊ 14th ಅಂದ್ರೆ 14 ಆಗ್ಬೇಕು ಅಂತ ಇಲ್ಲ ಅಲ್ವಾ. ಸೊ ಬಿಫೋರ್ 3 days ಆಗ್ಬೋದು, ಆಫ್ಟರ್ 3 days ಆಗ್ಬೋದು. ಸೊ ಹಂಗಾಗಿ ಸೊ ದಿಸ್ ಈಸ್ ಕಾಲ್ಡ್ ಫರ್ಟೈಲ್ ಪೀರಿಯಡ್ ಅಂತ ಕರಿತೀವಿ. ಇದು ಕೇಳ್ತಾ ಇರ್ತಾರೆ ದ ವಿಚ್ ಪೀರಿಯಡ್ ಈಸ್ ಕನ್ಸಿಡರ್ಡ್ ಆಸ್ ಫರ್ಟೈಲ್ ಪೀರಿಯಡ್ ಅಂತ. ಸೊ ಫರ್ಟೈಲ್ ಅಂದ್ರೆ ಏನಕ್ಕೆ ಅಲ್ಲಿ ಏನಾಗ್ತಾ ಇದೆ ಓವಮ್ ಪ್ರೊಡ್ಯೂಸ್ ಆಗುತ್ತೆ ಆ ಪೀರಿಯಡ್ ಅಲ್ಲಿ. ಸೊ ಅದಕ್ಕೋಸ್ಕರ ಅದನ್ನ ನಾವು ಫರ್ಟೈಲ್ ಪೀರಿಯಡ್ ಅಂತ ಕರಿತೀವಿ. ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಸೊ ದಟ್ ಈಸ್ ಫ್ರಮ್ 10th day to 17th day of the menstrual cycle. ಅದನ್ನ ನಾವೇನಂತ ಕರಿತೀವಿ ಫರ್ಟೈಲ್ ಪೀರಿಯಡ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟ್ ಈ ಟೈಮ್ ಅಲ್ಲಿ ಏನ್ ಮಾಡ್ಬೇಕು, ವಿ ಶುಡ್ ಅವಾಯ್ಡ್ ದ ಕ್ವಾಯ್ಟಸ್. ಸೊ ಇಲ್ಲಾಂದ್ರೆ ಏನಾಗುತ್ತೆ ಅಗೇನ್ ಏನು ಸ್ಪರ್ಮ್ ಮತ್ತೆ ಓವಮ್ ಅಗೇನ್ ಮೀಟ್ ಆಗೋ ಚಾನ್ಸಸ್ ಇರುತ್ತೆ. ಅಗೇನ್ ದೇ ಬಿಕಮ್ ಕನ್ಸೀವ್. ಓಕೆ, ಸೊ ಹಂಗಾಗಿ ಸೊ ಈ ಪೀರಿಯಡ್ ಅಲ್ಲಿ ಕ್ವಾಯ್ಟಸ್ ನ ಅವಾಯ್ಡ್ ಮಾಡೋದ್ರಿಂದ ಏನಾಗುತ್ತೆ ಸೊ ಪ್ರೆಗ್ನೆನ್ಸಿನ ನ್ಯಾಚುರಲ್ ಮೆಥಡ್ ಅಲ್ಲಿ ನಾವೇನ್ ಮಾಡ್ಬೋದು ಯೂಸ್ ಮಾಡ್ತಾ ಹೋಗ್ಬೋದು. ಇದನ್ನ ಕ್ಯಾಲೆಂಡರ್ ಮೆಥಡ್ ಅಂತ ನಾವು ಕರಿತಾ ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟ್ ಇನ್ಯಾವುದು ಅಂತಂದ್ರೆ IUDs. ಸೊ IUD ಮೇಲ್ಗಡೆ ನೀವು ಟೈಪ್ಸ್ 3 marks ಅಲ್ಲಿ ಕರೆಕ್ಟ್ ಆಗಿ ಓದಿದ್ರೆ ಸೊ ಅಲ್ಲಿ ನಿಮಗೆ ಕಾಪರ್ ರಿಲೀಸಿಂಗ್ IUD ಯಾವುದು, ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಮೆಡಿಕೇಟೆಡ್ IUD, ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ನಾನ್ ಮೆಡಿಕೇಟೆಡ್ IUD. ಈ ತರ ನಿಮಗೆ MCQs ಕ್ವಶನ್ಸ್ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅಂಡ್ ಅಗೇನ್ ನೆಕ್ಸ್ಟ್ ಇನ್ನೇನ್ ಕೇಳ್ತಾರೆ ಅಂತಂದ್ರೆ ಸೊ ಇಲ್ಲಿ ನಿಮಗೆ ಪೇಜ್ ನಂಬರ್ 45 ಅಲ್ಲಿ
ಸೊ ಪಿಲ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಓದ್ಬೇಕಾಗುತ್ತೆ. ಪಿಲ್ಸ್ ಅಲ್ಲಿ ಓರಲ್ ಪಿಲ್ಸ್ ಅಲ್ಲಿ ವಿ ಹ್ಯಾವ್ 2 ಟೈಪ್ಸ್. ಯಾವ್ದಾವ್ದು ಅಂದ್ರೆ ಪ್ರೊಜೆಸ್ಟ್ರಾನ್ ಓನ್ಲಿ ಪಿಲ್ಸ್, ಅಗೇನ್ ಪ್ರೊಜೆಸ್ಟ್ರಾನ್ ಈಸ್ಟ್ರೋಜನ್ ಕಾಂಬಿನೇಷನ್ ಪಿಲ್ಸ್. ಸೊ ಇದ್ರ ಮೇಲ್ಗಡೆ ನಿಮಗೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಪಿಲ್ಸ್ ಅಂಡ್ ಇಂಪ್ಲಾಂಟ್ಸ್, ಯು ಶುಡ್ ರಿಮೆಂಬರ್. ಸೊ ಪಿಲ್ಸಿಗೂ ಇಂಪ್ಲಾಂಟ್ಸಿಗೂ ಕಂಪ್ಯಾರಿಸನ್ ಕೊಟ್ಟಿದ್ದಾರೆ. ಎಲ್ಲಿ ಅಂತಂದ್ರೆ ಇನ್ ದ 3rd paragraph ಆಫ್ ದ ಪೇಜ್ ನಂಬರ್ 45. ಸೊ ಅಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಯಾವುದು ಅಂತಂದ್ರೆ ದ ಮೋಡ್ ಆಫ್ ಆಕ್ಷನ್ ಇಸ್ ಸಿಮಿಲರ್ ಟು ದಟ್ ಆಫ್ ಪಿಲ್ಸ್. ಇಂಪ್ಲಾಂಟ್ಸ್ ಬಗ್ಗೆ ಕೊಟ್ಟಿರೋದು. ಇಂಪ್ಲಾಂಟ್ಸ್ ಆರ್ ಸಿಮಿಲರ್ ಟು ದ ಪಿಲ್ಸ್ ಇನ್ ದೇರ್ ಆಕ್ಷನ್, ಬಟ್ ದೇ ಆರ್ ಎಫೆಕ್ಟಿವ್ ಪೀರಿಯಡ್ ಆರ್ ಮಚ್ ಲಾಂಗರ್ ದನ್ ದ ಪಿಲ್ಸ್. ಪಿಲ್ಸ್ ಗಿಂತ ಲಾಂಗರ್ ಪೀರಿಯಡ್ ವರ್ಗು ಏನಾಗಿರುತ್ತೆ, ಇಂಪ್ಲಾಂಟ್ಸ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಎರಡು ನೋಡೋದಕ್ಕೆ ಸೇಮ್, ಕೆಮಿಕಲ್ ಏನು ಆಕ್ಷನ್ ಆಗಿರ್ಬೋದು ಅಥವಾ ಅದರ ಕಾಂಪೋಸಿಷನ್ ಆಗಿರ್ಬೋದು, ಎರಡು ಸೇಮ್ ಇರುತ್ತೆ. ಆದ್ರೆ ವ್ಯತ್ಯಾಸ ಏನು ಅಂತಂದ್ರೆ, ಸೊ ಇದು ಲಾಂಗ್ ಪೀರಿಯಡ್ ವರ್ಗು ಏನಾಗುತ್ತೆ, ಕೆಲಸ ಮಾಡ್ತಾ ಹೋಗುತ್ತೆ. ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಇಂಪ್ಲಾಂಟ್ಸ್ ಆರ್ ಮಚ್ ಮೋರ್ ಲಾಂಗ್ ಎಫೆಕ್ಟಿವ್. ಓಕೆ, ಸೊ ಇದನ್ನ MCQ ಅಲ್ಲಿ ಕೇಳ್ತಾ ಇರ್ತಾರೆ. ಓಕೆ, ನೆಕ್ಸ್ಟ್ ಅನದರ್ ಕ್ವಶನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಎಮರ್ಜೆನ್ಸಿ ಪಿಲ್ಸ್. ಸೊ ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಬಿಫೋರ್ 72 hours ಆಫ್ ಕಾಯ್ಟಸ್. ಸೊ ಸಡನ್ ಆಗಿ ಏನೋ ರೇಪ್ ಕೇಸಸ್ ಅಲ್ಲಿ ಆಗಿರ್ಬೋದು ಅಥವಾ ಅನ್ಪ್ರೊಟೆಕ್ಟೆಡ್ ಕ್ಯಾಶುಯಲ್ ಇಂಟರ್ ಕೋರ್ಸಸ್ ಆಗಿರ್ಬೋದು. ಸೊ ಆ ಟೈಮಲ್ಲಿ ಏನೋ ಸಡನ್ ಆಗಿ ಆಗಿರುವಂತ ಚಾನ್ಸಸ್ ಅಲ್ಲಿ, ಕಾಯ್ಟಸ್ ಆಗಿರುವಂತ ಚಾನ್ಸಸ್ ಅಲ್ಲಿ ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ಸ್ ನ ಕೊಡ್ತಾ ಹೋಗ್ತಾರೆ ವಿತ್ ಇನ್ ದ 72 hours ಆಫ್ ಕಾಯ್ಟಸ್. 72 hours ಮೀನ್ಸ್ ಎಷ್ಟಾಗುತ್ತೆ, 24 into 3 4s are 12. ಓಕೆ, ಸೊ ಅಲ್ಲಿಗೆ 3 days. ಓಕೆ, 3 days ಆಫ್ಟರ್ ಕಾಯ್ಟಸ್, 3 days ಒಳಗಡೆ ನಾವೇನಾದ್ರೂ ಈ ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ಸ್ ನ ತಗೊಳ್ಳೋದ್ರಿಂದ ಏನಾಗುತ್ತೆ, ವಿ ಕ್ಯಾನ್ ಅವಾಯ್ಡ್ ದ ಪ್ರೆಗ್ನೆನ್ಸಿ. ಓಕೆ, 72 hours ಆಫ್ ಕಾಯ್ಟಸ್. ಸೊ ಇದನ್ನ ತುಂಬಾ ಸರಿ ಕೇಳಿದ್ದಾರೆ MCQ ಅಲ್ಲಿ. ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ಸ್ ಅಂತ ನಾವು ಯಾವ್ದನ್ನ ಕರಿತೀವಿ, ಅಂಡ್ ವಾಟ್ ಇಸ್ ದ ಪೀರಿಯಡ್ ಆಫ್ ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್. ಓಕೆ, ಸೊ ಅಗೇನ್ ಇನ್ನೇನ್ ಕೇಳ್ತಾರೆ, ಸ್ಟೆರಿಲೈಸೇಷನ್. ಸ್ಟೆರಿಲೈಸೇಷನ್ ಟೆಕ್ನಿಕ್ಸ್ ಆರ್ ದ ಪರ್ಮನೆಂಟ್ ಮೆಥಡ್ಸ್ ಟು ಅದರಲ್ಲಿ ಅಗೇನ್ ನಾವು ಮೇಲ್ ಮತ್ತೆ ಫಿಮೇಲ್ ಎರಡರಲ್ಲೂ ನೋಡ್ತಾ ಹೋಗ್ತೀವಿ. ಸ್ಟೆರಿಲೈಸೇಷನ್ ಟೆಕ್ನಿಕ್ಸ್ ಯಾವ್ದಾವ್ದು ಅಂದ್ರೆ ವ್ಯಾಸೆಕ್ಟಮಿ, and tubectomy. So these are the 2 important sterilization technique. Okay, so again ಇದನ್ನ ನೋಡ್ಕೊಳ್ರಿ. ಇಲ್ಲೇನ್ ಕೇಳ್ತಾರೆ ನೆಕ್ಸ್ಟ್ ಅಂತಂದ್ರೆ MTP. ಸೊ MTP ಯಾವಾಗ ಇಂಡಿಯಾದಲ್ಲಿ ಲೀಗಲೈಸ್ ಮಾಡಿದ್ರೆ ಇನ್ ದ ಇಯರ್ 1971. ಸೊ ಇಟ್ ಈಸ್ ಲೀಗಲೈಸ್ಡ್ ಇನ್ ದ ಇಂಡಿಯಾ. ಸೊ ಅದನ್ನ ನೋಡ್ಕೊಳ್ರಿ. ದೆನ್ ಅಗೇನ್ ಹೇಳಿದ್ನಲ್ವಾ ಆಲ್ರೆಡಿ, ದಟ್ ಈಸ್ ನಾನ್ ಕ್ಯೂರಬಲ್ ಡಿಸೀಸಸ್. ನಾನ್ ಕ್ಯೂರಬಲ್ ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಯಾವ್ದಾವ್ದು ಆಲ್ರೆಡಿ ಹೇಳಿದ್ದೆ, 3 ಇದಾವೆ. ಯಾವ್ದಾವ್ದು, ಒಂದು ಹೆಪಟೈಟಿಸ್. ಓಕೆ, ಸೊ ನೆಕ್ಸ್ಟ್ ಇನ್ಯಾವ್ದು ಕೇಳ್ತಾರೆ, HIV ಅಂಡ್ ಜೆನೈಟಲ್ ಹರ್ಪ್ಸ್. ಓಕೆ, ಸೊ ಈ ಮೂರು ನೆನ್ಪಿಟ್ಕೊಳ್ರಿ. ದೀಸ್ ಆರ್ ನಾನ್ ಕ್ಯೂರಬಲ್, ಅಂಡ್ ಕ್ಯೂರಬಲ್ ಡಿಸೀಸಸ್ ಯಾವ್ದಂತಾನು ನೀವು ನೆನ್ಪಿಟ್ಕೋಬೇಕು. ಓಕೆ, ಸೊ ಇನ್ನೇನ್ ಕೇಳ್ತಾರೆ ಇದ್ರಲ್ಲಿ, ಸೊ ಇಷ್ಟೇ ಕೇಳೋದು. ಆರ್ಟ್ ಟೆಕ್ನಾಲಜೀಸ್ ನ ನೀವು 5 marks ಅಲ್ಲಿ ಓದಿದ್ರೆ, ಸೊ ಅದ್ರ ಮೇಲ್ಗಡೆ ಯಾವ್ದಾದ್ರು MCQs ಬಂದ್ರೆ ಯು ಶುಡ್ ಅಟೆಂಡ್. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಫಾರ್ ಯುವರ್ MCQ ಕ್ವಶನ್ ಫ್ರಮ್ ದ ಚಾಪ್ಟರ್ ರೀಪ್ರೊಡಕ್ಟಿವ್ ಹೆಲ್ತ್. ಓಕೆ.